ಪ್ರತಿಭಟನಾ ಸ್ಥಳದಲ್ಲಿ ಡಿಸಿ ಬರಬೇಕು ಅನ್ನುವಂತ ಆಗ್ರಹ ಕೇಳಬಂತು. ಕೊನೆಗೆ ಡಿಸಿ ಮತ್ತು ಎಸ್ಪಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ಥಳಕ್ಕೆ ಬಂದರು. ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೂ ಸಂಘಟನೆಗಳ ಪ್ರತಿಭಟನಾ ಸ್ಥಳಕ್ಕೆ ಶಿವಮೊಗ್ಗದ ಎಸ್ಪಿ ನಿಖಿಲ್ ಬರ್ತಾರೆ. ಅವರ ಮುಂದೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈ ಭಾಗದಲ್ಲಿ ಗಾಂಜಾ ಮಾಫಿಯಾ ನಡೀತಾ ಇದೆ. ಗಾಂಜಾ ಹೆಚ್ಚಾಗಿದೆ. ಗೋಲಿ ಆಡೋ ಮಕ್ಕಳ ಕೈಯಲ್ಲಿ ಗಾಂಜಾ ಇದೆ. ಗಾಂಜಾ ಅಮಲಿನಲ್ಲಿ ಸಂಕೇತ್ ಕೊಲೆಯಾಗಿದೆ. ಸಂಕೇತನ ಕೊಲೆ ಮಾಡಿದವರು ಗಾಂಜಾ ಮತ್ತಲ್ಲಿದ್ರು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಅಪ್ರಾಪ್ತ ಬಾಲಕರ ಹತ್ಯೆ ಆಯಿತು, ಆ ಹತ್ಯೆ ಮುಖ್ಯ ಕಾರಣ ಗಾಂಜಾ. ನೀವು ಇಲ್ಲಿ ಅಫೀಮು, ಗಾಂಜಾ, ಡ್ರಗ್ಸು ಎಲ್ಲ ಶಿವಮೊಗ್ಗಕ್ಕೆ ಸಪ್ಲೈ ಆಗ್ತಾ ಇದೆ. ಆದ್ರೆ ನಾವು ನಿಮ್ಗೆ ಆಗ್ರಹ ಮಾಡ್ತಾ ಇರೋದು ಪೊಲೀಸ್ ಇಲಾಖೆ ಇಲ್ಲಿ ಏನ್ ಮಾಡ್ತಾ ಇದೆ. ನಾವೇ ಇಲ್ಲಿರೋ ಸ್ಥಳೀಕರನ್ನು ವಿಚಾರಿಸಿದಾಗೆ ಅಲ್ಲೇ ಒಂದು ಇಲ್ಲಿ ಮುಂದೆ ಬೈಲು, ಆ ಬೈಲಲ್ಲಿ ದಿನಾ ಒಬ್ಬೊಬ್ಬರಿಗೆ ಕರ್ಕೊಂಡೋಗಿ ಹೊಡಿತಾ ಇದಾರಂತೆ. ಯಾರು ಕಂಪ್ಲೇಂಟ್ ಕೊಡೋಕೆ ಮುಂದೆ ಬಂದಿಲ್ಲ. ಅಲ್ಲೇ ದಿನನಿತ್ಯ ಗಾಂಜಾ ಸೇದಾಗ 25ರಿಂದ 30 ಜನ ಹುಡುಗರು ಸೇರ್ತಾರೆ. ಎಲ್ಲ ಮುಸಲ್ಮಾನ್ರೆ, ಯಾರು ಹಿಂದೂ ಹುಡುಗರಲ್ಲ. ಅಲ್ಲಿ ಹೆಣ್ಮಕ್ಳು ಹೆಂಗ್ ಓಡಾಡಬೇಕು. ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಜಾಲ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಕುಕ್ಕನಗರದಿಂದ ಒಂದು ಸಬ್ ಸ್ಟೇಷನ್ ಕೊಡಿ. ಆಮೇಲೆ ಈಗ ಈ ಅಪ್ರಾಪ್ತ ಬಾಲಕ, ನೀವು ಯಾರ 4 ಜನ ಕರ್ಕೊಂಡೋಗಿದ್ದೀರಾ, ಅವ್ರ ಅಪ್ರಾಪ್ತ ಬಾಲಕರು ಅಂತ ಹೇಳ್ತಾ ಇದ್ದೀರಾ. ಆ ಅಪ್ರಾಪ್ತ ಬಾಲಕರಿಗೆ ಹೇಳ್ಕೊಟ್ಟಿದ್ದಾರೆ ಸರ್. ಹೇಳ್ಕೊಡದೆ ಅವ್ರ ಕೈಲಿ ಸರ್ 8ನೇ ಕ್ಲಾಸ್ ಹೋದ ಹುಡುಗರ ಕೈಲಿ ಗಾಂಜಾ ಹೆಂಗ್ ಬರುತ್ತೆ? ಗಾಂಜಾ ಹುಡುಗರ ಕೈಲಿ ಬಂದು ಮಗ ಸಂಕೇತನ ಕಳ್ಕೊಂಡು ಅವರ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಮನೆಯ ಮಗನನ್ನ ನೆನೆದು ತಾಯಿ, ಅಜ್ಜಿ, ಅಕ್ಕ ಕಣ್ಣೀರು ಹಾಕ್ತಾ ಇದೆ. ನಮ್ಮ ಮಗನನ್ನ ಕೊಡಿ ಅಂತ ಕಣ್ಣೀರು ಹಾಕ್ತಿದೆ ಕುಟುಂಬ. ನನ್ನ ಮಗ ಇಲ್ಲಿ ಬಂದ ಬಾಯ್ ಮಾಡಿದ ನನ್ನ ಮಗಳನ್ನೆಲ್ಲ ವರ್ಷಕತ್ತಿದ್ಲ ತುಳ್ದ ನನ್ನ ಮಗ. ಆಮೇಲೆ ಇವತ್ತು ಎಕ್ಸಾಮ್ ಐತೆ, ನನಗೆ ಯಾರೇನು ಅನ್ಬೇಡ್ರಿ ಅಂದ. ದೇವ್ರಿಗೆ ಕೈ ಮುಗಿದು ಅಮ್ಮ ನನಗೆ ಬಾಯಿ ಅಂದ ಅಮ್ಮ ನಿನಗಿನ್ನ ಟೈಮ್ ಆಗಿಲ್ಲಮ್ಮ, 9 ಗಂಟೆ, ನಾನು 8 ಗಂಟೆಗೆ ಒಕ್ಕನೆ ಅಂದ. ಹಿಂಗ ಸೋತ ನನ್ನ ಮಗ ಬರ್ಲಿಲ್ಲ ನನ್ನ ತೊಡಿ ಮೇಲೆ ಯಾಕೆಂದು ಏನು ಮಾತಾಡ್ಲಿಲ್ಲ ನನ್ನ ಮಗ. ಏನ್ ಮಾತಾಡೋಣ ನನಗೆ ಇರಕ್ಕೊಂದೇ ಮಗ ವಿದ್ಯಾಧರ್ ಸರಿ ಫೋನ್ ಮಾಡಿ ಈಗ 8 ಗಂಟೆ ಕಳಿಸ್ತಾವೆ ಅಂದ್ರೆ ಕಳಿಸ್ಲಿಲ್ಲ ನಮಗೆ. ನಾವೇನ್ ಹೇಳೋಣ ನನ್ನ ಮಗ ಬೇಕು ನನ್ನ ತಮ್ಮ ಬರೋ ತನಕ ನಾವ್ ಬಿಡಲ್ಲ. ಪೊಲೀಸ್ಗಳಿಗೆ ಎಂಟ್ರಿ ಮಾಡ್ತಿದ್ದಾರೆ. 5 ನಿಮಿಷ ನಿಂತ್ಕೊಳಕ್ ಆಗಲ್ಲ. 9 ಗಂಟೆ ತನಕ ಕ್ಲಾಸು. ಒಂದ್ ಚೇರ್ ಹಾಕೊಂಡ್ ಕುತ್ಕೊಳಕ್ ಆಗಲ್ವಾ ಅಂತ ಅವ್ರಿಗೆ? ಒಂದ್ ಚೇರ್ ಹಾಕೊಂಡ್ ಕುತ್ಕೊಳಕ್ ಆಗಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.